ಹಲೋ, ವೆಲ್ಕಮ್ ಟು ಮೈ ಚಾನಲ್. ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಿ? ನೀವೆಲ್ಲ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾನೆ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವತ್ತು ನಾನು ಒಂದು ಒಳ್ಳೆ ಹೆಲ್ತಿ ಟಿಪ್ಸನ್ನು ತಂದಿದ್ದೀನಿ. ಇದನ್ನು ಮಾಡೋದು ಹೇಗೆ, ಇದು ಏನಕ್ಕೆ ಉಪಯೋಗ ಅನ್ನೋದು ನೋಡೋಣ ಬನ್ನಿ. ಈಗ ನಾನು ಎಕ್ಕೆ ಎಲೆನ ಕಿತ್ಕೊಂಡು ಬಂದಿದ್ದೀನಿ. ಈ ಎಕ್ಕೆ ಎಲೆನ ಕಿತ್ಕೊಂಡು ಬಂದು ಒಂದು 2-3 ಸತಿ ವಾಶ್ ಮಾಡ್ಕೊಬೇಕು. ಇದ್ರ ಮೇಲೆಲ್ಲ ತುಂಬ ಧೂಳಿರುತ್ತೆ. ಆಮೇಲೆ ಆ ಎಕ್ಕೆದು ಹಾಲೆಲ್ಲ ಇರುತ್ತಲ್ವ, ಅದು ಎಕ್ಕೆ ಹಾಲು ಎಲ್ಲ ಸ್ಕಿನ್ನಿಗೆ ಬಿದ್ದರೆ ಸ್ವಲ್ಪ ಗಾಯ ಆದಂಗೆ ಆಗುತ್ತೆ. ಹಾಗಾಗಿ ಇದನ್ನೆಲ್ಲ ಕ್ಲೀನ್ ಮಾಡ್ಕೊಬೇಕು. ಫಸ್ಟು ನಾನಿಲ್ಲಿ ಒಂದು ಸರಿ ತೊಳೆದಿದ್ದೆ, ಆಗಲಿ ಇನ್ನೊಂದು ಸರಿ ತೊಳೆದು ತೋರಿಸ್ತಾ ಇದ್ದೀನಿ. ತೊಳೆದು ಈ ಥರ ಎಲ್ಲ ತೆಗೆದು ಇಟ್ಕೊಬೇಕು. ತೆಗೆದಿಟ್ಕೊಂಡಾದಮೇಲೆ ಇದನ್ನು ಒಣ ಬಟ್ಟೆಯಲ್ಲಿ ಇದನ್ನೆಲ್ಲ ಒರೆಸ್ಕೊಬೇಕು ಎಲೆನ. ಯಾಕಂದರೆ ಇದೆಲ್ಲ ನೀರಿನ ಅಂಶ ಇರುತ್ತಲ್ಲ, ಇದು ನೀರು ಅಂಶ, ಇದು ಎಣ್ಣೆಗೆ ಹಾಕಿದ ಮೇಲೆ ಒಂಥರ ಸಿಡಿಯುತ್ತೆ ಎಲ್ಲನ. ಅದಕ್ಕೋಸ್ಕರ ಫಸ್ಟ್ ಇದರಲ್ಲಿ ನಿರಂಥ ನೀರನ್ನೆಲ್ಲ ಡ್ರೈ ಮಾಡ್ಕೊಬೇಕು. ಒಣ ಬಟ್ಟೆಯಲ್ಲಿ ಈ ಥರ ಒರೆಸ್ಕೊಳ್ಳೋದು ಮಾಡಿಕೊಂಡ್ರೆ ಸರಿ ಹೋಗುತ್ತೆ. ಇದು ನೀರಿನ ಅಂಶ ಎಲ್ಲ ತೆಗೆದ ನಂತರ ಇದನ್ನು ಒಂದು ಸೈಡಿಗೆ ಇಟ್ಕೊಳ್ಳೋಣ. ಇನ್ನೂ ಕೆಲವು ಪದಾರ್ಥಗಳನ್ನು ಸೇರಿಸ್ತಾ ಇದ್ದೀನಿ. ಇಲ್ಲಿ 1.5 ಸ್ಪೂನಷ್ಟು ಅರಿಶಿನ ತೊಗೊಂಡಿದ್ದೀನಿ, 1.5 ಸ್ಪೂನಷ್ಟು ಲವಂಗ ತೊಗೊಂಡಿದ್ದೀನಿ, 1-2 ಗೆಡ್ಡೆ ಬೆಳ್ಳುಳ್ಳಿ ಸುಲಿದು ಜಜ್ಜಿರೋ ಅಂಥದ್ದನ್ನ ತೊಗೊಂಡಿದ್ದೀನಿ. ಇಲ್ಲಿ ನೋಡಿ, ನಾನಿಲ್ಲಿ 9 ಎಲೆನ ತೊಗೊಂಡಿದ್ದೀನಿ. ನಾನಿಲ್ಲಿ ಮಾಡ್ತಾ ಇರೋಂಥ ಕ್ವಾಂಟಿಟಿಗೆ ಇಷ್ಟು ತೊಗೊಂಡಿದ್ದೀನಿ. ಇಲ್ಲಿ ಜೋಡಿಸ್ಕೊಂಡಿದ್ದೀನಿ. ಈಗ ಇದಕ್ಕೆ ನಾನು ಮೇಯ್ನು ಇಂಗ್ರೀಡಿಯೆಂಟ್ಸು, ಇಲ್ಲಿ ಎಣ್ಣೆ ತೊಗೋತಾ ಇದ್ದೀನಿ. ಎಣ್ಣೆ ಯಾವ ಎಣ್ಣೆ? ಸಾಸಿವೆ ಎಣ್ಣೆ ತೊಗೋತಾ ಇದ್ದೀನಿ. ಸಾಸಿವೆ ಎಣ್ಣೆ ನಾನು ಇಲ್ಲಿ ಗಾಣದ ಎಣ್ಣೆ ತೊಗೊಂಡಿದ್ದೀನಿ. ಯಾಕಂದರೆ ಗಾಣದ ಎಣ್ಣೆನೇ ಪ್ಯೂರ್ ಇರುತ್ತೆ ಅಲ್ವಾ, ಅಂಗಡಿಲೆಲ್ಲ ಮಿಕ್ಸ್ ಇರುತ್ತೆ. ಹಾಗಾಗಿ ನೀವು ಗಾಣದ ಎಣ್ಣೆನೇ ತೊಗೋಬೇಕು, ಚೆನ್ನಾಗಿರುತ್ತೆ. ನಾನು ಗಾಣದಲ್ಲೇ ಪ್ಯೂರ್ ಇರೋಂಥದ್ದನ್ನ ಮುಂದೆ ನಿಂತ್ಕೊಂಡು ಹಾಕ್ಸ್ಕೊಂಡು ತಂದಿರೋಂಥ ಎಣ್ಣೆ 1/2 ಲೀಟ್ರ್ ತಂದಿದ್ದೀನಿ. ಇದರಲ್ಲಿ ನಾನು 1/4 ಲೀಟ್ರನ್ನು ಉಪಯೋಗಿಸ್ಕೊತಾ ಇದ್ದೀನಿ. ಸ್ಟವ್ ಮೇಲೆ ಒಂದು ಬಾಣಲೆ ಇಟ್ಬಿಟ್ಟು ಒಂದು 1/4 ಲೀಟ್ರಷ್ಟು ಎಣ್ಣೆನ ಹಾಕ್ಕೋತಾ ಇದ್ದೀನಿ ನಾನು. ಒಂದು 1/4 ಲೀಟ್ರ್ ಹಾಕ್ಕೊಂಡು ನಾನು 1/4 ಲೀಟ್ರ್ ಹಂಗೆ ಎತ್ತಿಟ್ಟಿದ್ದೀನಿ. ಇದನ್ನು ಉರಿನ ಸಣ್ಣದಾಗಿ ಇಟ್ಕೊಬೇಕು, ಜೋರು ಇಟ್ಕೊಬಾರ್ದು. ಈಗ ನಾನು ಎಕ್ಕದೆಲೆನ ಒಂದು ಎಲೆ 4 ಭಾಗವಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಹಾಕ್ಬಿಟ್ರೆ ಸಿಡಿಯುತ್ತೆ ಎಣ್ಣೆಯಲ್ಲಿ, ಅದಕ್ಕೋಸ್ಕರ ಕಟ್ ಮಾಡಿ ಇಟ್ಕೊಂಡಿರೋ ಅಂಥ ಎಕ್ಕೆ ಎಲೆ, ಸುಲಿದಿರೋಂಥ ಬೆಳ್ಳುಳ್ಳಿ, ಅರಿಶಿನ ಮತ್ತು ಲವಂಗ ಇಷ್ಟನ್ನು ಎಣ್ಣೆಗೆ ಸೇರಿಸ್ಕೊತಾ ಇದ್ದೀನಿ. ಸೇರಿಸ್ಕೊಂಡು ಇದನ್ನು ಆದಷ್ಟು ಸಿಮ್ಮಲ್ಲಿ ಇಟ್ಕೋಬೇಕು. ಜೋರು ಮಾತ್ರ ಮಾಡಬಾರ್ದು. ಯಾಕಂದರೆ ಎಣ್ಣೆ ಜಾಸ್ತಿ ಕಾಯಬಾರ್ದು. ಕಾದ್ಬಿಟ್ರೆ ಹೊಗೆ ಬಂದುಬಿಡುತ್ತೆ. ಆ ಥರ ಹೊಗೆ ಬಂದರೆ ಎಣ್ಣೆ ಚೆನ್ನಾಗಿರಲ್ಲ, ಇದರಲ್ಲಿರೋ ಸತ್ವ ಎಲ್ಲ ಹೊರಟೋಗ್ಬಿಡುತ್ತೆ. ಆದಷ್ಟು ನಾವು ಸಣ್ಣ ಊರಿನಲ್ಲೇ ಇಟ್ಕೊಂಡು ಇದನ್ನು ಕುದಿಸೋದ್ರಿಂದ ಇದರಲ್ಲಿರೋ ಸತ್ವ ಎಲ್ಲ ಎಣ್ಣೆಗೆ ಚೆನ್ನಾಗಿ ಬಿಟ್ಕೊಳ್ಳುತ್ತೆ. ಹಾಗಾಗಿ ಇದನ್ನು ಸಣ್ಣ ಊರಿನಲ್ಲೇ ಮಾಡ್ಕೊಬೇಕು. ಈ ಥರ ಕೈ ಆಡಿಸ್ಕೊಂಡು ಅವಾಗವಾಗ ಇದನ್ನು ಕಪ್ಪಾಗೋವರೆಗೂ ಇದನ್ನು ಕುದಿಸ್ಕೊಬೇಕು. ನೋಡಿ, ಈಗೆಲ್ಲ ಚೆನ್ನಾಗಿ ಕಪ್ಪಾಗಿದೆ. ಈಗ ಸ್ಟವನ್ನು ಆಫ್ ಮಾಡ್ಕೊತಾ ಇದ್ದೀನಿ. ಸ್ಟವನ್ನು ಆಫ್ ಮಾಡ್ಕೊಂಡು ಇದನ್ನು ತಣ್ಣಗಾಗೋದಕ್ಕೆ ಬಿಟ್ಬಿಡೋಣ. ಯಾಕಂದರೆ ಎಣ್ಣೆ ತುಂಬ ಬಿಸಿ ಇರುತ್ತಲ್ವ, ಅದಕ್ಕೋಸ್ಕರ ಇದು ತಣ್ಣಗಾಗೋದಕ್ಕೆ ಬಿಟ್ಬಿಡಬೇಕು. ಇದೊಂದು 10 ನಿಮಿಷ ಹಾಗೆ ಬಿಟ್ಟರೆ ತಣ್ಣಗಾಗುತ್ತೆ. ನೋಡಿ, ಈಗ ಒಂದು 10 ನಿಮಿಷ ಬಿಟ್ಟ ನಂತರ ತಣ್ಣಗಾಗಿದೆ ಎಲ್ಲ. ನೋಡಿ, ಇದರಲ್ಲಿರೋ ಅಂಥದ್ದೆಲ್ಲ ಕಪ್ಪಾಗಿಬಿಟ್ಟಿದೆ. ಈ ಥರ ಕಪ್ಪಾಗಬೇಕು. ಇದರಲ್ಲಿರೋ ಸಾರಾಂಶ ಎಲ್ಲ ಎಣ್ಣೆಗೆ ಬಿಟ್ಕೊಂಡಿರುತ್ತೆ. ಇವಾಗ ಇದನ್ನೊಂದು ಸ್ವಲ್ಪ ಈ ಥರ ಕ್ರಷ್ ಮಾಡ್ತಾ ಇದ್ದೀನಿ. ಎಲ್ಲ ಕ್ರಷ್ ಮಾಡ್ಕೊಂಡ್ಬಿಟ್ಟು ಇದನ್ನು ಸ್ಟ್ರೈನರಲ್ಲಿ ಸೋಸ್ಕೊಬೇಕು. ನಾನು ಒಂದು ಬೌಲ್ಗೆ ಇದನ್ನು ಸೋಸಿ ಇಟ್ಕೊತಾ ಇದ್ದೀನಿ. ಈ ಥರ ಸ್ಟ್ರೈನರಲ್ಲಿ ಇದನ್ನು ಸೋಸ್ಕೊಂಡ್ರೆ ಇದನ್ನು 1 ತಿಂಗಳುಗಟ್ಟಲೆ ಇಟ್ಕೊಂಡು ನಾವು ಉಪಯೋಗಿಸ್ಕೋಬೋದು. ಯಾಕಂದರೆ ಜಾಸ್ತಿ ಮಾಡಿಟ್ಕೊಂಡ್ರೆ ಇದರಲ್ಲಿರೋಂಥ ಸತ್ವ ಎಲ್ಲ ಹೊರಟೋಗ್ಬಿಡುತ್ತೆ. ಅದಕ್ಕೋಸ್ಕರ ನಾವು ಸ್ವಲ್ಪ 1 ತಿಂಗಳಿಗಾಗೋಷ್ಟು ಮಾಡಿಟ್ಕೊಬೋದು. ಈಗೆಲ್ಲ ಸೋಸಾದ್ಮೇಲೆ ಇದನ್ನೆಲ್ಲ ಈ ಥರ ಕ್ರಷ್ ಮಾಡಿಕೊಂಡು ಒಂದು 10 ನಿಮಿಷ ಹಾಗೆ ಬಿಟ್ಬಿಡ್ತೀನಿ. ಜಾಲರದಲ್ಲಿರೋಂಥದ್ದು ಎಣ್ಣೆ ಇನ್ನೂ ಹಾಗೆ ಇರುತ್ತೆ. ಹಾಗೆ ಬಿಟ್ಟುಬಿಟ್ರೆ ಅದು ಹಾಗೆ ಒಂದು 10 ನಿಮಿಷಕ್ಕೆಲ್ಲ ನೋಡಿ ಈ ಥರ ತೊಟ್ಟಿಗ್ತಾ ಇರುತ್ತೆ. ಹಾಗೆ ಬಿಟ್ಟುಬಿಡಿ. ಎಣ್ಣೆ ಎಲ್ಲ ಎಲ್ಲ ಬಂದುಬಿಡಲಿ ಈಚೆ ಕಡೆ. ಎಣ್ಣೆ ಎಲ್ಲ ಬಂದಾದಮೇಲೆ ಇಗ್ಗಷ್ಟನ್ನು ತೆಗೆದು ಡಸ್ಟ್ಬಿನ್ಗೆ ಹಾಕ್ಬಿಡೋಣ. ಇದ್ರದ್ದೇನು ಅವಶ್ಯಕತೆ ಇಲ್ಲ. ಇವಾಗ ಎಣ್ಣೆ ನೋಡಿ, ಎಣ್ಣೆ ಕೂಡ ಕಲರ್ ಚೇಂಜ್ ಆಗಿದೆ. ಎಣ್ಣೆ ಕ್ವಾಂಟಿಟಿ ಕೂಡ ಕಮ್ಮಿ ಆಗಿದೆ. ಹಾಗಾಗಿ ಇದನ್ನು ಈ ಥರ ಕ್ಲೋಸ್ ಮಾಡಿ 1 ತಿಂಗಳು ಹಾಗೆ ಇಟ್ಕೊಂಡ್ಬಿಟ್ರೆ ಇದನ್ನು ಡೈಲಿ ಅಪ್ಲೈ ಮಾಡ್ಕೊಬೋದು. ಇದನ್ನು ನಾನು ಈಗ ಸ್ವಲ್ಪ ಬಿಸಿ ಇರುವಾಗ ಅಪ್ಲೈ ಮಾಡ್ಕೊಬೇಕು. ಯಾವಾಗಲೇ ನೀವು ಅಪ್ಲೈ ಮಾಡುವಾಗ ಬಿಸಿ ಮಾಡ್ಕೊಂಡು ಅಪ್ಲೈ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಈಗ ನೋಡಿ, ಮಂಡಿಗೆ ಹಚ್ಚಿ ತೋರಿಸ್ತಾ ಇದ್ದೀನಿ. ಇದು ಎಸ್ಪೆಷಲಿ ಮಂಡಿ ನೋವಿನ ಆಯಿಲ್. ಇದು ಎಕ್ಕದೆಲೆ ಆಯಿಲ್ ತುಂಬ ಪವರ್ಫುಲ್ ಆಯಿಲ್ ಇದು. ಹಾಗಾಗಿ ತುಂಬ ಮಂಡಿ ನೋವಿರೋ ಅಂಥವ್ರು ಇದನ್ನು ಸತತವಾಗಿ ಡೈಲಿ 2 ಟೈಮು ಈ ಥರ ಸರ್ಕ್ಯುಲರು ಮೋಷನಲ್ಲಿ ಇದನ್ನು ಮಸಾಜ್ ಮಾಡ್ಕೋಬೇಕು. ಒಂದು 5 ನಿಮಿಷ ಈ ಥರ ಮಸಾಜ್ ಮಾಡಿಕೊಂಡು ಒಂದು 2-3 ಗಂಟೆ ಹಾಗೆ ಬಿಟ್ಬಿಡ್ಬೇಕು ಇದನ್ನು. ಆಮೇಲೆ ಸ್ವಲ್ಪ ನಿಮಗೆ ಚರ್ಮಕ್ಕೆ ಎಷ್ಟು ತಡೆಯುತ್ತೋ ಅಷ್ಟು ಬಿಸಿನೀರನ್ನು ಕಾಯಿಸ್ಕೊಂಡು ಅದ್ರ ಮೇಲೆ ಹಾಕೋದ್ರಿಂದ ಮಂಡಿ ನೋವು ಸ್ವಲ್ಪ ಕಮ್ಮಿ ಆಗ್ತಾ ಬರುತ್ತೆ. ರೀಸೆಂಟಾಗಿ ನಮ್ಮ ಮಂಡಿ ನೋವು ಬಂದಿದೆ ಅನ್ನೋರು ಸತತವಾಗಿ ಒಂದು 3 ತಿಂಗಳು ಹಚ್ಚೋದ್ರಿಂದ ಮಂಡಿ ನೋವು ಕಮ್ಮಿ ಆಗುತ್ತೆ. ಸ್ವಲ್ಪ ಹಳೆ ನೋವು ಆಗಿದ್ರೆ ನೋವನ್ನು ಕಮ್ಮಿ ಮಾಡ್ಕೊಬೋದು. ಪೂರ್ತಿ ಹೋಗೋದಿಲ್ಲ, ಅದು ನೋವನ್ನು ಕಮ್ಮಿ ಮಾಡ್ಕೊಬೋದು. ಆರಾಮಾಗಿ ನಮ್ಗೆ ಓಡಾಡೋಕ್ಕಾಗೋದಿಲ್ಲ, ಕೂತ್ರೆ ಎದ್ದೇಳೋಕ್ಕಾಗಲ್ಲ ಅನ್ನೋ ಅಂಥವ್ರು ಇದನ್ನು ಉಪಯೋಗಿಸೋದ್ರಿಂದ ಆರಾಮಾಗಿ ಎದ್ದೇಳ್ಬೋದು, ಕೂತ್ಕೋಬೋದು, ಓಡಾಡ್ಬೋದು, ಪರವಾಗಿಲ್ಲ. ಆ ರೇಂಜ್ಗಾದರೂ ಬರುತ್ತೆ ಈ ಆಯಿಲು. ತುಂಬ ಒಳ್ಳೆ ಆಯಿಲ್, ಆಯುರ್ವೇದಿಕ್ ಆಯಿಲ್. ಯಾವುದೇ ಒಂದು ಸೈಡ್ ಎಫೆಕ್ಟ್ ಇಲ್ಲ. ಇದೆಲ್ಲ ಮನೆಯಲ್ಲೇ ಸಿಗುವಂಥ ಪದಾರ್ಥಗಳನ್ನು ಉಪಯೋಗಿಸ್ಕೊಂಡು ನೀವು ಒಂದು ಸತಿ ಅದು ಟ್ರೈ ಮಾಡಿ. ನಿಮ್ಮ ಮನೇಲಿ ಯಾರಾದರೂ ಮಂಡಿ ನೋವಿಂದ ಬಳಲ್ತಾ ಇದ್ದರೆ ಈ ಥರ ಎಣ್ಣೆನ ಮಾಡಿ ಅವರಿಗೆ ಹಚ್ಚಿ ನೋಡಿ. ನೀವೇ ರಿಸಲ್ಟ್ ನೋಡ್ತೀರಾ. ನೀವು ಇದೊಂದು ವಾರ ಹಚ್ಚೋದ್ರಲ್ಲೇ ಗೊತ್ತಾಗ್ಬಿಡುತ್ತೆ ರಿಸಲ್ಟು. ತುಂಬ ಚೆನ್ನಾಗೇ ವರ್ಕ್ ಮಾಡುತ್ತೆ. ನಾನು ಕೂಡ ಇದನ್ನು ಟ್ರೈ ಮಾಡಿದ್ದೀನಿ. ನಿಮಗೇನಾದರೂ
ಇದರ ಉಪಯೋಗ ಇದ್ದರೆ ನೀವು ಕೂಡ ಒಂದು ಸತಿ ಟ್ರೈ ಮಾಡಿ ನೋಡಿ. ತುಂಬ ಚೆನ್ನಾಗೇ ವರ್ಕ್ ಆಗುತ್ತೆ. ಯಾಕಂದರೆ ಇದೇನು ಯಾವುದು ಹೊರಗಡೆಯಿಂದ ತರೋಂಥದ್ದೆಲ್ಲ ಮನೆಯಲ್ಲೇ ಸಿಗುವಂಥ ಪದಾರ್ಥಗಳನ್ನು ಉಪಯೋಗಿಸ್ಕೊಂಡು ನಮ್ಮ ಆರೋಗ್ಯನ ಕಾಪಾಡ್ಕೋಬೋದು. ಸುಮ್ಮನೆ ನೋವು ಬಂದಂಗೆಲ್ಲ ಟ್ಯಾಬ್ಲೆಟ್ಗಳನ್ನು ತಗೋಬಾರ್ದು. ಅತಿಯಾಗಿ ಟ್ಯಾಬ್ಲೆಟ್ಗಳನ್ನು ತಗೊಂಡು ನಮ್ಮ ಶರೀರ ಹಾಳು ಮಾಡೋದಕ್ಕಿಂತ ಈ ಸರಿ ಒಂದು ಸರಿ ಟ್ರೈ ಮಾಡಿ ನೋಡಿ.